ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ದರ್ಶನ್ಗೆ ಕೋರ್ಟ್ ಆದೇಶ ರಿಲೀಫ್ ಅಥವಾ ಸಂಕಷ್ಟನ? TV9 ನಲ್ಲಿ ಜೈಲು ದರ್ಶನದ ಎಕ್ಸ್ಕ್ಲೂಸಿವ್ ಇನ್ಸೈಟ್ ಸುದ್ದಿಯನ್ನು ತೋರಿಸ್ತಿದ್ದೇವೆ. ಕ್ವಾರಂಟೈನ್ ಸೆಲ್ ನಿಂದ ಶಿಫ್ಟ್ ಮಾಡಿ ಅಂತ ದಾಸ ಕೇಳ್ಕೊಂಡಿದ್ದಾದ್ರೂ ಯಾವ ಕಾರಣಕ್ಕೆ? TV9 ನಲ್ಲಿ ಡೆವಿಲ್ ಜೈಲು ವಾಸದ ಸೆನ್ಸೇಷನಲ್ ಸ್ಟೋರಿ ಇದು. ದರ್ಶನ್ಗೆ ಕೋರ್ಟ್ ಕೊಟ್ಟಿರೋದು ಆದೇಶ, ಅದು ರಿಲೀಫ್ ಆಗ್ತಾ ಇದೆ ಅಥವಾ ಸಂಕಷ್ಟನ ಅನ್ನುವಂತಹ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ಇನ್ಸೈಟ್ ಸುದ್ದಿಯನ್ನ ಎಳೆಯಾಗಿ ನಿಮ್ಮ ಮುಂದಿಡ್ತಿದ್ದೇವೆ. TV9 ನಲ್ಲಿ ಡೆವಿಲ್ ಜೈಲು ವಾಸದ ಸೆನ್ಸೇಷನ್ ಸುದ್ದಿ. ಕ್ವಾರಂಟೈನ್ ಸೆಲ್ ನಿಂದ ಶಿಫ್ಟ್ ಮಾಡಿ ಅಂತ ದಾಸ ಪರಿಪರಿಯಾಗಿ ಕೇಳ್ಕೊಂಡಿದ್ಯಾಕೆ? ಅರ್ಜಿಯನ್ನ ಸಲ್ಲಿಸೋದ್ರ ಮೂಲಕ ಕೋರ್ಟ್ನ ಮೊರೆ ಹೋಗಿದ್ದಾದ್ರೂ ಯಾವ ಕಾರಣಕ್ಕೆ ಎನ್ನುವಂತಹ ವಿಚಾರದ ಬಗ್ಗೆ ಎಳೆಯಾಗಿ TV9 ನಿಮ್ಮ ಮುಂದೆ ಇಡ್ತಾ ಇದೆ. ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ದಿನಚರಿ ಹೇಗಿರುತ್ತೆ, ಬೆಳಗ್ಗೆ 4:00ವರೆಗೆ ಪ್ರಾರಂಭವಾಗುವಂತ ದಿನಚರಿಯಲ್ಲಿ ಏನೆಲ್ಲ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿವರವನ್ನ ನಿಮ್ಮ ಮುಂದೆ ಇಟ್ಟಿದ್ದಾಯ್ತು. ಈಗ ಕೋರ್ಟ್ ಕೊಟ್ಟಿರುವಂತಹ ಆದೇಶ ಅವರಿಗೆ ರಿಲೀಫಾ ಅಥವಾ ತಾತ್ಕಾಲಿಕ ರಿಲೀಫ್ ಅಂತ ಹೇಳ್ಬೋದಾ ಅಥವಾ ಇದು ಸಂಕಷ್ಟವನ್ನ ಶುರು ಮಾಡುತ್ತಾ ಅನ್ನುವಂಥದ್ದು ಪ್ರಶ್ನೆ. ಇನ್ನು ಕುರಿಮಂದಿಯಂತೆ ಒಂದೇ ಸೆಲ್ನಲ್ಲಿದೆ ಡಿ ಗ್ಯಾಂಗ್. 2030 2030 ಅಳತೆಯ ಸೆಲ್ನಲ್ಲಿರುವಂತಹ ದರ್ಶನ್ ಹಾಗೂ ಗ್ಯಾಂಗ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ, ಅದು ಕ್ವಾರಂಟೈನ್ ಸೆಲ್ನಲ್ಲೇ ಬಂಧಿಯಾಗಿದ್ದಾರೆ ದರ್ಶನ್ ಕೊಠಡಿಯಲ್ಲೇ ಅನು ಹಾಗೆ ಜಗದೀಶ್, ಪ್ರದೋಷ್, ನಾಗರಾಜ್ ಮತ್ತು ಲಕ್ಷ್ಮಣ್ ಬರೋಬ್ಬರಿ 6 ಜನ ಇದ್ದಾರೆ. ಮಲಗೋಕು ಜಾಗವಿಲ್ಲದಂತೆ ದರ್ಶನ್ ಒದ್ದಾಡ್ತಿದ್ದಾರಂತೆ. ಐಷಾರಾಮಿಯಾಗಿ ಜೀವನ ನಡೆಸ್ತಾ ಇದ್ದಂತ ದರ್ಶನ್ಗೆ ಯಾವ ರೀತಿ ಸಂಕಷ್ಟ ಬಂದಿದೆ ಅಂದ್ರೆ 20-30 ಅಡಿ ಅಳತೆಯ ರೂಮ್ನಲ್ಲಿದ್ದಾರೆ. ಅದು 6 ಜನ ಒಂದೇ ರೂಮ್ನಲ್ಲಿದ್ದಾರೆ. ದರ್ಶನ್ ನೋಡೋದಾದ್ರೆ ಈಗ 6 ಅಡಿ ಕಟೌಟ್ ನೋಡೋದಾದ್ರೆ 6 ಅಡಿ ಇದ್ದಾರೆ. ಆ 20-30 ಅಡಿನಲ್ಲಿ 6 ಜನ ಮಲಗಬೇಕು ಅಂದ್ರೆ ಅದು ಹೇಗೆ ಸಾಧ್ಯ? ಅವರ ಆರೋಗ್ಯದಲ್ಲಿ ಎಷ್ಟೆಲ್ಲ ವ್ಯತ್ಯಾಸಗಳಾಗಬಹುದು. ಈಗಾಗಲೇ 12ರಿಂದ 13 kg ಕೂಡ ಈಗಾಗಲೇ ತೂಕವನ್ನ ಕೂಡ ಕಳೆದುಕೊಂಡಿದ್ದಾರೆ ದರ್ಶನ್. ಜೈಲು ಕೊಠಡಿಯಿಂದ ಹೊರಗೆ ಬರುವಂತಿಲ್ಲ ದರ್ಶನ್. 20-30 ಸೆಲ್ನಲ್ಲೇ ದರ್ಶನ್ ಊಟ, ನಿದ್ದೆ, ವಾಕಿಂಗ್ ಎಲ್ಲವನ್ನ ಮಾಡಬೇಕು. ಡಿ ಗ್ಯಾಂಗ್ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಪೊಲೀಸರು. ಸೆಲ್ನಲ್ಲಿ ಟಿವಿ ಕೂಡ ಇಲ್ಲ, 2 ಕ್ಯಾಮೆರಾಗಳನ್ನು ಕೂಡ ಅಳವಡಿಕೆ ಮಾಡಿದ್ದಾರೆ. ಚಲನವಲನಗಳನ್ನು ಕೂಡ ಗಮನಿಸ್ತಾರೆ. ಬ್ಯಾರಕ್ನಲ್ಲಿ ಕೆಲಸ ಮಾಡುವಂತ 4ವರಿಗೆ ಬಾಡಿ ಕ್ಯಾಮ್ ಕೂಡ ಹಾಕಿದ್ದಾರೆ. ಶಿಫ್ಟ್ ವೈಸ್ ನಲ್ಲಿ ಭದ್ರತೆಯ ರೀತಿಯಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ಸಿಬ್ಬಂದಿ. ಶಿಫ್ಟ್ ಮುಗಿಯೋವರೆಗೂ ಕೂಡ ಅವ್ರ ಬಾಡಿ ಕ್ಯಾಮ್ರಾವನ್ನ ತೆರೆಯೋ ಹಾಗಿಲ್ಲ, ಅದನ್ನ ಹಾಗೆ ಹಾಕೊಂಡಿರ್ಬೇಕು. ಶಿಫ್ಟ್ ಮುಗಿದ ಬಳಿಕ ಬಾಡಿ ಕ್ಯಾಮ್ ಹಾಕೊಂಡಿರುವಂತಹ ವಿಡಿಯೋನ ಕಂಪ್ಲೀಟ್ ಆಗಿ ಅವ್ರು ಅಪ್ಲೋಡ್ ಮಾಡಬೇಕು. ಈ ದಿನಪೂರ್ತಿ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಕೂಡ ಅವರು ಮಾಹಿತಿನ ಹಂಚ್ಕೊಳ್ಬೇಕು. ಅಂದರೆ ಕಂಪ್ಲೀಟ್ 20-30 ಅಳತೆಯ ಸೆಲ್ನಲ್ಲಿ ದರ್ಶನ್ ಒಳಭಾಗದಲ್ಲಿ ಇದ್ರೂ ಕೂಡ ಏನೆಲ್ಲ ಆಗ್ತಾ ಇದೆ, ಏನು ಮಾತಾಡ್ತಿದ್ದಾರಾ, ಹೇಗೆ ಚಲನವಲನಗಳಿದೆ, ಇದೆಲ್ಲವನ್ನ ಕೂಡ ಕಂಪ್ಲೀಟ್ ಆಗಿ ಟ್ರೇಸ್ ಮಾಡಲಾಗ್ತಾ ಇದೆ. ಇವಾಗ ಇನ್ನಷ್ಟು ಡೀಟೇಲ್ಸ್ ನ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಕಿರಣ್. ದರ್ಶನ್ ಸ್ಥಿತಿ ಕಾಣ್ತಾ ಇದ್ದಾರೆ, ನಿಜಕ್ಕೂ ಕೂಡ ಅಯ್ಯೋ ಅನಿಸ್ತಾ ಇದೆ. ಯಾಕಂದ್ರೆ ಐಷಾರಾಮಿ ಜೀವನ, 6 ಅಡಿ ಕಟೌಟ್ ಹಾಕೊಂಡು ಓಡಾಡ್ತಾ ಇದ್ದಂಥವ್ರೀಗ 20-30 ಅಡಿ ಒಳಗಡೆನೆ 6 ಜನ ಒಂದು ರೂಮಲ್ಲಿ ಇರಬೇಕು ಅಂದ್ರೆ ಹೇಗೆ ಕಷ್ಟಪಡ್ತಾ ಇರ್ಬೋದು ಅಂತ ಅನಿಸ್ತಾ ಇದೆ. ಈಗ ಕೋರ್ಟ್ ತೀರ್ಪು ಕೊಟ್ಟಿರೋದು ಅವ್ರಿಗೆ ಸಂಕಷ್ಟನ ಅಥವಾ ಹೆಲ್ಪ್ ಆಗುತ್ತಾ? ಏನ್ ಹೇಳ್ತೀರಿ? ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಏನ್ ತೊಂದರೆ ಆಗ್ತಾ ಇದೆ ದರ್ಶನ್ಗೆ ಅಲ್ಲಿ? ಶಕುಂತಲ, ಮುಖ್ಯವಾಗಿ ಈಗಾಗಲೇ ಕೋರ್ಟ್ ಕೊಟ್ಟಿರೋದು ಒಂದಷ್ಟು ಅವ್ರಿಗೆ ಅನುಕೂಲ ಆಗುವಂಥದ್ದಿದೆ. ಮುಖ್ಯವಾಗಿ ಏನು ಈ ಒಂದು ಕ್ವಾರಂಟೈನ್ ಸೆಲ್ಲಲ್ಲಿ ಇದ್ದಾರೆ, ಕಳೆದ ಏನು ಸೆಕೆಂಡ್ ಅರೆಸ್ಟ್ ಆದಮೇಲೆ ಅವರ ಬೇಲನ್ನು ಕ್ಯಾನ್ಸಲ್ ಮಾಡಿದ ನಂತರ ಅರೆಸ್ಟ್ ಆದಮೇಲೆ ಏನು ಜೈಲ್ ಒಳಗಡೆ ಇದ್ದಾರೆ, ಆ ಒಂದು ಜೈಲಲ್ಲಿರುವಂಥ 20-30 ಏನೊಂದು ಆ ಜಾಗದಲ್ಲೇ ಅಲ್ಲೇ ಅವ್ರಿಗೆ ಒಂದು ರೆಸ್ಟ್ ರೂಮ್ ಇದೆ ಅಟ್ಯಾಚ್ ಆಗಿರುವಂಥದ್ದು. ಜೊತೆಗೆ ಅಲ್ಲೇ ಮಲ್ಕೊಳ್ಳುವಂಥದ್ದು. ಸುಮಾರು ಬೆಳಿಗ್ಗೆ ಅಂದರೆ 6 ಜನ ಒಟ್ಟಿಗೆ ಇರುವಂಥದ್ದು ಆ ಒಂದು ಸೆಲ್ಲಲ್ಲಿದ್ದಾರೆ. ಜೊತೆಗೆ ಕಂಪ್ಲೀಟಾಗಿ TV ಯಾವುದು ಕೂಡ ಅಲ್ಲಿ ಕಾಟ್ ಆಗಲಿ TV ಆಗಲಿ ಯಾವುದು ಕೂಡ ಇಲ್ಲ. 2 ಕ್ಯಾಮ್ರಾ ಅಲ್ಲಿ ಅರೌಂಡ್ ದಿ ಕ್ಲಾಕ್ ಅದು ಅದಕ್ಕೆ ಸಂಬಂಧಪಟ್ಟಂತೆ ಅದು ಕ್ಯಾಮ್ರಾ ರೆಕಾರ್ಡ್ ಆಗ್ತಾ ಇರ್ತಾರೆ. ಅದಲ್ಲದೆ 4 ಜನ ಬಾಡಿ ಕ್ಯಾಮ್ರಾ ಹಾಕ್ಕೊಂಡು ಅಲ್ಲಿಯ ಜೈಲ್ ಸಿಬ್ಬಂದಿಗಳು ಕೂಡ ಅವ್ರನ್ನ ಮಾನಿಟ್ರ್ ಮಾಡ್ತಾ ಇರುವಂಥದ್ದು. ಈಗಾಗಲೇ ಇನ್ನು ಉಳಿದಂತೆ ಬೆಳಗ್ಗೆ 4-4:15 ಎದ್ದಾಳುವಂಥ ದರ್ಶನ್ ಸುಮಾರು ಒಂದು 2 ಅವರ್ಸು ಸೆಲ್ ಒಳಗಡೆ ವಾಕ್ ಮಾಡ್ತಾರೆ, ಅಲ್ಲೇ ಎಕ್ಸಸೈಸ್ ಮಾಡ್ತಾರೆ. ನಂತರ ಅವತ್ತಿನ ದಿನಚರಿ ಶುರು ಮಾಡ್ತಾರೆ. ಅಲ್ಲೇ ಈ ಒಂದು ಉಳಿದಂತೆ ಎಲ್ಲವೂ ಕೂಡ ಪ್ರಕ್ರಿಯೆಯನ್ನು ಶುರು ಮಾಡ್ತಾರೆ. ಆಮೇಲೆ ಮುಖ್ಯವಾಗಿ ಆ ಒಂದು ಸೆಲ್ಲಿಂದ ಈಗ ಹೇಳಿರುವಂಥದ್ದನ್ನ ಬೇರೆ ಕಡೆ ಶಿಫ್ಟ್ ಮಾಡ್ಬೋದು ಅನ್ನೋದು ಕೂಡ ಒಂದಷ್ಟು ಅವರಿಗೆ ಎಲ್ಲೋ ಒಂದು ಕಡೆ ರಿಲೀಫ್ ಆಗುತ್ತೆ. ಮತ್ತು ಇಲ್ಲಿ ಇರುವಂಥದ್ದನ್ನ ಆಮೇಲೆ ಜೊತೆಗೆ ವಾರಕ್ಕೆ 2 ಸರಿ ಅವರು ಮಾತಾಡೋಕ್ಕೆ ಅವಕಾಶ ಇರುತ್ತೆ, ಅದು ಸ್ಪೀಕರ್ ಆನ್ ಮಾಡಿ. ಇವೆಲ್ಲವೂ ಕೂಡ ಇರೋದ್ರಿಂದ ಎಲ್ಲೋ ಒಂದು ಕಡೆ ಇನ್ನು ಬೇರೆ ಕೈದಿಗಳಿಗಂತೆ ಅಂದರೆ ಈಗಿರುವಂಥಂತೆ ಇವ್ರ ಜೈಲ್ ಮ್ಯಾನ್ಯುಲಲ್ಲಿ ಏನಿದೆ ಅದನ್ನು ಅವರು ಜೈಲ್ ಅಧಿಕಾರಿಗಳು ಫಾಲೋ ಮಾಡ್ತಾ ಇದ್ದಾರೆ. ಈಗ ಉಳಿದಿರುವಂಥದ್ದು ಇನ್ನು ಬೇರೆ ಕಡೆ ಬಹುಶಃ ಶಿಫ್ಟ್ ಆಯಿತು ಅಂತಂದರೆ ಒಂದಷ್ಟು ಅವ್ರಿಗೂ ಕೂಡ ಒಂದಷ್ಟು ರಿಲೀಫ್ ಸಿಗ್ಬೋದು. ಈಗಿರುವಂಥ ಸೆಲ್ಲಲ್ಲಿ ಏನಿದೆ ಅದಕ್ಕೆ ಹೊರತಾಗಿ ಒಂದಷ್ಟು ವ್ಯವಸ್ಥೆಗಳು ಸಿಗ್ಬೋದು ಅನ್ನೋ ಒಂದು ಆಸೆ ಕೂಡ ಅವ್ರಿಗೆ ಇದೆ ಶಕುಂತಲ.
ಧನ್ಯವಾದ ಕಿರಣ್. ಕಮಲ ಅಪ್ಡೇಟ್ಸ್ಗಾಗಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.